ವೀಕ್ಷಕರಿಗೆ ನಮಸ್ಕಾರ. ಲಲಿತಾ ಸಹಸ್ರನಾಮದ 62ನೇ ಶ್ಲೋಕ ಮತ್ತು ಅದರ ವಿವರಣೆಯನ್ನು ತಿಳಿದುಕೊಳ್ಳೋಣ. ಧ್ಯಾನಧ್ಯಾತೃ ಧ್ಯೇಯರೂಪ ಧರ್ಮ ಧರ್ಮ ವಿವರ್ಜಿತ ವಿಶ್ವರೂಪ ಜಾಗರಣಿ ಸ್ವಪಂತಿ ತೈಜಸಾತ್ಮಿಕಾ. ಧ್ಯಾನ ಧ್ಯಾತೃ ಧ್ಯೇಯ ರೂಪ. ಶ್ರೀಮಾತೆಯನ್ನು ಉಪಾಸಿಸುವುದು ಧ್ಯಾನ, ಉಪಾಸಿಸಿರುವ ಸಾಧಕ ಧ್ಯಾತ, ಉಪಾಸಿಸಲ್ಪಡುವ ಶ್ರೀಮಾತೆ ಧ್ಯೇಯ. ಸಾಧಕರ ಸಾಧನ ತೀವ್ರತೆ ಎಷ್ಟೆಂಬುದರ ಆಧಾರದ ಮೇಲೆ ಧ್ಯಾನ, ಧ್ಯಾತು, ಧ್ಯೇಯ ಮೂರು ಒಂದಾಗಿ ಆ ತಾಯಿಯ ರೂಪದಲ್ಲಿ ಐಕ್ಯವಾಗುತ್ತಾರೆ. ಆದ್ದರಿಂದಲೇ ಜಗನ್ಮಾತೆ ಧ್ಯಾನ ಧ್ಯಾತೃ ಧ್ಯೇಯ ರೂಪ ಎಂದು ಸ್ತುತಿಸಲ್ಪಟ್ಟಿದ್ದಾಳೆ. ವಿಶ್ವರೂಪ, ವಿಶ್ವವೆಲ್ಲ ತಾನೇ ಆಗಿರುವ ಆ ದೇವಿಯೇ ವಿಶ್ವರೂಪ. ಧರ್ಮ ಧರ್ಮ ವಿವರ್ಜಿತ. ಯಾವುದನ್ನು ಮಾಡಿದರೆ ತನಗೂ ಇತರರಿಗೂ ಶ್ರೇಯಸ್ಸನ್ನು ಉಂಟು ಮಾಡುತ್ತದೆಯೋ ಅದು ಧರ್ಮ, ಹಾಗಲ್ಲದಿರುವುದು ಅಧರ್ಮ. ಅದೇ ಬಂಧ. ಆ ತಾಯಿ ಧರ್ಮಾಧರ್ಮ ವಿವರ್ಜಿತ. ಆಕೆ ಎರಡೂ ಸ್ವರೂಪಗಳು ಕೂಡ ಹೌದು. ಇದಿಷ್ಟು 62ನೇ ಶ್ಲೋಕ ಮತ್ತು ವಿವರಣೆ. ವೀಕ್ಷಕರ, ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.